ರಾಜ್ಯ ರಾಜಕೀಯದಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ. ಅಂದ್ರೆ ಬಿಜೆಪಿ ಜನಾಕ್ರೋಶಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಕೌಂಟರ್ ಕೊಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಅನಿಲ ದರ ಕೂಡ ಏರಿಕೆಯ ಕಿಚ್ಚು ಮುಗಿಲು ಮುಟ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಪ್ರತಿಭಟನೆಯ ಪಾಲಿಟಿಕ್ಸ್ ನಡೀತಾ ಇದೆ. ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಹಾಗಾಗಿ ಕಾಂಗ್ರೆಸ್ ನಾಯಕರು ಕೂಡ ಕೌಂಟರ್ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆ ಪೆಟ್ರೋಲ್ ಡೀಸೆಲ್ ಅನಿಲ ದರ ಏರಿಕೆಯ ಕಿಚ್ಚು ಹತ್ಕೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕೈ ನಾಯಕರು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಏಪ್ರಿಲ್ 17ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ. ರಾಜ್ಯ ರಾಜಕೀಯದಲ್ಲಿ ಪ್ರತಿಭಟನೆಯ ಪರ್ವ ನಡೀತಾ ಇದೆ ಅಂತಾನೆ ಹೇಳಬಹುದು. ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆಯನ್ನ ಮೈಸೂರಿನಿಂದ ಆರಂಭಿಸಿ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಾಗಿದೆ. ಇನ್ನು ಕೈ ಸರ್ಕಾರ ಸುಮ್ಮನಿರುತ್ತಾ? ಖಂಡಿತ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಕೈ ಸರ್ಕಾರ ಸಮರವನ್ನ ಸಾರೋದಕ್ಕೆ ರೆಡಿಯಾಗಿದೆ. ಬಿಜೆಪಿಯವರಿಗೆ ಟಾಂಗ್ ಕೊಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿರೋದು. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯಿಂದಲೇ ಪ್ರತಿಭಟನೆಯನ್ನ ನಡೆಸೋದಕ್ಕೆ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ. ಇನ್ನು ಬಿಜೆಪಿಯವರಿಗೆ ಟಾಂಗ್ ಕೊಡೋದಕ್ಕೆ ಕಾಂಗ್ರೆಸ್ ಪಡೆ ಕೂಡ ಸಜ್ಜಾಗಿದೆ. ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯಿಂದಲೇ ಈ ಪ್ರತಿಭಟನೆ ನಡೆಯೋದಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸಚಿವರು. ಹಾಗಾಗಿ ಈ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕಾಂಗ್ರೆಸ್ನ ಕೆಲ ನಾಯಕರು, ಕಾರ್ಯಕರ್ತರು ಸೇರಿದಂತೆ ಕೆಲವೊಂದಷ್ಟು ನಾಯಕರು ಬಿಜೆಪಿ ನಾಯಕರನ್ನ ಹೇಗಾದರೂ ಮಾಡಿ ಹಣಿಲೇಬೇಕು ಅನ್ನುವಂಥ ಕಾರಣವನ್ನು ಮುಂದಿಟ್ಟುಕೊಂಡು ಇವರು ಕೂಡ ಟಕ್ಕರ್ ಕೊಡೋದಕ್ಕೆ ಪ್ರತಿಭಟನೆಯಲ್ಲಿ ಮುಂದಾಗಿರೋದು. ಈಗಾಗಲೇ ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಅಂದರೆ 16 ದಿನ 16 ಜಿಲ್ಲೆಗಳಲ್ಲಿ ಜನಾಕ್ರೋಶ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಟಕ್ಕರ್ ಕೊಡಬೇಕು. ಯಾಕಂತಂದರೆ ಕೇಂದ್ರ ಸರ್ಕಾರವು ಕೂಡ ಬೆಲೆ ಏರಿಕೆಯನ್ನು ಮಾಡಿದೆ. ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ ಹಾಗೆ ಅನಿಲಗಳ ಏರಿಕೆಯನ್ನು ತಾರಕಕ್ಕೆ ಏರಿಸಿದೆ. ಹಾಗಾಗಿ ಇವ್ರಿಗೂ ಕೂಡ ಮತ್ತೊಂದು ಅಸ್ತ್ರ. ಹಾಗಾಗಿ ರಾಜ್ಯ ರಾಜಕೀಯದಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರಂತೆ ಈಗ ಪ್ರತಿಭಟನೆಗಳು ನಡೀತಾ ಇರೋದು. ಮುಖ್ಯವಾಗಿ ದರ ಏರಿಕೆಯನ್ನು ಇಳಿಕೆ ಮಾಡುವಂಥ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ಒಬ್ಬರ ಮೇಲೆ ಒಬ್ಬರು ಚಾಟಿಯನ್ನು ಬೀಸ್ತಾ ಇಡೀ ಕಂಪ್ಲೀಟ್ ಆಗಿ ಪಾಲಿಟಿಕ್ಸ್ನಲ್ಲಿ ಸಮರ ಮಾತ್ರ ಸಾರ್ತಾ ಇದ್ದಾರೆ.